ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಮ್ಮ ಅಪಾರ್ಟ್ಮೆಂಟ್ನ ಗೆಳತಿಯರೆಲ್ಲ ಸೇರಿ ರಂಗೋಲಿಯನ್ನು ಹಾಕಿ ನೂರಾರು ದೀಪಗಳನ್ನು ಇಟ್ಟಿದ್ದನ್ನು ತೋರಿಸಿದ್ದೆ. ಈ ದೀಪಗಳನ್ನು ಇಟ್ಟು ತೆಗೆದರೂ ಸ್ವಲ್ಪವೂ ಎಣ್ಣೆಯ ಪಸೆಯು ಇಲ್ಲವಾಗಿತ್ತು. ಹಾಗಿದ್ದರೆ ಯಾವ ರೀತಿಯಾಗಿ ಈ ದೀಪವನ್ನು ಇಟ್ಟಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ದೀಪವನ್ನು ಬತ್ತಿ ಇಟ್ಟು ಹಚ್ಚಿದವಾಗ ಎಣ್ಣೆಯ ಪಸೆಯು ಅದರ ಅಡಿಯಲ್ಲಿ ಈ ರೀತಿಯಾಗಿ ಬಂದಿರುತ್ತೆ. ಈ ಎಣ್ಣೆಯ ಪಸೆಯು ಬರದಂತೆ ಮಾಡುವುದು ಹೇಗೆ? ಹಣವನ್ನು ಖರ್ಚು ಮಾಡದೆ ನಾವೇ ಮನೆಯಲ್ಲಿ ಯಾವ ವಿಧಾನದಲ್ಲಿ ಮಾಡಿಕೊಳ್ಳಬಹುದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಮಣ್ಣಿನಿಂದ ಮಾಡಿದ ಈ ಸಾಧನವು ಎಷ್ಟೇ ವರ್ಷವಾದರೂ ಹಾಳಾಗುವುದಿಲ್ಲ. ನಾವೇ ಮಾಡಿಕೊಂಡ ಖುಷಿಯೂ ಇರುತ್ತೆ. ಇದಕ್ಕೆ ಬೇಕಾಗಿರೋದು ಕೇವಲ ಈ ರೀತಿಯಾದ ಅಂಟಾಗಿರುವ ಮಣ್ಣಾಗಿರುತ್ತೆ. ಕಸ ಕಡ್ಡಿಗಳು, ಕಲ್ಲು ಇತ್ಯಾದಿಗಳು ಈ ಮಣ್ಣಿನಲ್ಲಿದ್ದರೆ ಅವುಗಳನ್ನು ತೆಗೆದು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಾವು ಹೂ ಗಿಡಗಳನ್ನು ನೆಡುವಾಗ ಕೆಲವೊಮ್ಮೆ ಇಂತಹ ಅಂಟಾದ ಮಣ್ಣು ಸಿಗುತ್ತೆ. ಈ ಮಣ್ಣನ್ನು ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ನಾದಿಕೊಳ್ಳಬೇಕು. ಸ್ವಲ್ಪವೂ ಗೆರೆ ಅಥವಾ ಒಡಕು ಇಲ್ಲದಂತೆ ಈ ರೀತಿಯಾಗಿ ವೃತ್ತಾಕಾರದಲ್ಲಿ ಮಾಡಿಕೊಂಡು ನಮಗೆ ಬೇಕಾದ ಆಕಾರದಲ್ಲಿ ಮಾಡಿಕೊಂಡು ಅದರ ಮಧ್ಯೆ ಒಂದು ಕಡ್ಡಿಯಿಂದ ತೂತನ್ನು ಮಾಡಿಕೊಳ್ಳಬೇಕಾಗತ್ತೆ. ಈ ರೀತಿಯಾಗಿ ಅಂಟಾಗಿರೋದ್ರಿಂದ ಬೇಗನೆ ನಯವಾಗಿ ಬರುತ್ತೆ. ಮತ್ತು ಅದನ್ನು ತೂತನ್ನು ಈ ರೀತಿಯಾಗಿ ಬೆಂಕಿ ಕಡ್ಡಿಯ ಸಹಾಯದಿಂದ ಮಧ್ಯದಲ್ಲಿ ಸ್ವಲ್ಪ ಬತ್ತಿ ಹೋಗುವಷ್ಟು ದೊಡ್ಡದಾದ ತೂತನ್ನು ತಯಾರಿಸಿಟ್ಟುಕೊಳ್ಳಬೇಕು. ಚಿಕ್ಕ ತೂತಾದರೆ 2 ಎಳೆಯ ಬತ್ತಿಯು ಅದರ ಒಳಗಡೆ ಹೋಗೋದಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡನಾದ ತೂತನ್ನು ಮಾಡಿಟ್ಟುಕೊಂಡು ಅದನ್ನು ನೆರಳಿನಲ್ಲಿ ಒಣಗಿಸಿಟ್ಟುಕೊಳ್ಳಬೇಕು. 2 ಎಳೆಯ ಬತ್ತಿಯನ್ನು ಹಾಕುವುದಾದರೆ ಸ್ವಲ್ಪ ದೊಡ್ಡದಾದ ತೂತನ್ನು ಮಾಡಿಕೊಂಡು ಹಣತೆಯ ಆಕಾರಕ್ಕೆ ತಕ್ಕಂಥ ಈ ಮಣ್ಣಿನ ಸಾಧನವನ್ನು ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಾಡಿಟ್ಟುಕೊಂಡರೆ ಎಷ್ಟು ವರ್ಷವಾದರೂ ಹಾಳಾಗೋದಿಲ್ಲ. ನಮ್ಮ ಅಪಾರ್ಟ್ಮೆಂಟ್ನ ಗೆಳತಿಯರೆಲ್ಲ ಕುತೂಹಲದಿಂದ ಪದ್ಮ ಹೇಳಿಕೊಡುವ ಈ ವಿಧಾನವನ್ನು ನೋಡಿ ಕಲಿಯುತ್ತಿದ್ದಾರೆ. ನೂರಾರು ದೀಪಗಳಿಗೆ ಇಂತಹ ಸಾಧನವನ್ನು ಇಟ್ಟು ಅದರಲ್ಲಿ ಬತ್ತಿಯನ್ನು ಇಟ್ಟು ಎಣ್ಣೆಯನ್ನು ಹಾಕಿದರೆ ಸ್ವಲ್ಪವೂ ಎಣ್ಣೆಯು ಹೊರಗೆ ಚೆಲ್ಲದೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾದ ಸಾಧನವನ್ನು ನೆರಳಿನಲ್ಲಿ ಒಣಗಿಸಿಕೊಳ್ಳಬೇಕು. ಹಣ ಕೊಟ್ಟು ತರುವ ಬದಲು ನಾವೇ ಈ ರೀತಿಯಾದ ಮಣ್ಣಿನ ಸಾಧನವನ್ನು ಮಾಡಿಟ್ಟುಕೊಂಡರೆ ತೃಪ್ತಿಯೂ ಇರುತ್ತೆ ಮತ್ತು ಖುಷಿಯನ್ನು ಕೊಡುತ್ತೆ. ನೋಡಿ, ಈ ಮಣ್ಣಿನ ಸಾಧನವು ಒಣಗಿದ ನಂತರ ಇದರೊಳಗೆ ಬತ್ತಿಯನ್ನು ಯಾವ ರೀತಿಯಾಗಿ ತೂರಿಸಬೇಕು ಅಂತ ನೋಡಿ. ಈ ರೀತಿಯಾಗಿ ಬತ್ತಿಯನ್ನು ತೂರಿಸಿಕೊಂಡು ಇದನ್ನು ಹಣತೆಯಲ್ಲಿ ಇಟ್ಟು ದೀಪವನ್ನು ಹಚ್ಚಿದರೆ ದೀಪವು ಹೆಚ್ಚು ಹೊತ್ತು ಉರಿಯುತ್ತೆ ಮತ್ತು ಎಣ್ಣೆಯು ಸ್ವಲ್ಪವೂ ಹೊರಗಡೆ ಚೆಲ್ಲುವುದಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ದೀಪವು ಉರಿಯುತ್ತೆ. ನಮ್ಮ ಹಣತೆಗೆ ತಕ್ಕಂಥ ಈ ಮಣ್ಣಿನ ಸಾಧನವನ್ನು ಮಾಡಿಟ್ಟುಕೊಂಡರೆ ವರ್ಷಗಟ್ಟಲೆ ಹಾಳಾಗುವುದಿಲ್ಲ. ಈ ರೀತಿಯಾದ ಮಣ್ಣಿನ ಸಾಧನವನ್ನು ಮಾಡಿ ಹಚ್ಚಿದ ಹಣತೆಯಿಂದ ಸ್ವಲ್ಪವೂ ಎಣ್ಣೆಯು ಪಸರಿಸದೇ ಇರುವುದನ್ನು ತಾವು ನೋಡಬಹುದು. ನೂರಾರು ದೀಪಗಳನ್ನು ಇಟ್ಟು ಪ್ರಜ್ವಲಿಸಿದ ರಂಗೋಲಿಯ ಮಧ್ಯೆ ಈ ಸಾಧನವನ್ನು ತೆಗೆದರೂ ನೋಡಿ, ಸ್ವಲ್ಪವೂ ಎಣ್ಣೆಯು ಪಸರಿಸದೆ ಚೆನ್ನಾಗಿರುತ್ತೆ. ಹಣತೆಯಲ್ಲಿ ಅಥವಾ ಹಿತ್ತಾಳೆ ದೀಪದಲ್ಲಿ ಈ ರೀತಿಯಾದ ಮಣ್ಣಿನ ಸಾಧನ ಬಿಟ್ಟು ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಿದರೆ ತುಂಬ ಹೆಚ್ಚು ಹೊತ್ತು ಉರಿಯುತ್ತೆ ಮತ್ತು ಎಣ್ಣೆಯ ಪಸೆಯು ಕೆಳಗಡೆ ಸ್ವಲ್ಪವೂ ಇರುವುದಿಲ್ಲ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮಗೆಲ್ಲರಿಗೂ ಧನ್ಯವಾದಗಳು.